ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನಭಾಗ್. ಭಗವಾನ್ ಶ್ರೀಕೃಷ್ಣ ಯಾಕೆ ಮಥುರೆಯನ್ನು ಬಿಟ್ಟು ದ್ವಾರಕೆಗೆ ಹೋಗಬೇಕಾಯಿತು ಎನ್ನುವಂತಹ ಆಳವಾದ ಸತ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕಂಸನ ವಧೆಯ ನಂತರ ಮಥುರೆಯಲ್ಲಿ ಹೊಸ ಬೆಳಕು ಮೂಡಿತ್ತು. ಅಲ್ಲಿಯ ಜನರು ನಿರಾಳರಾಗಿದ್ದರು. ಯಾದವರು ತಮ್ಮ ದೈನಂದಿನ ಬದುಕಿಗೆ ಮರಳಿದ್ದರು. ಆದರೆ ಈ ಶಾಂತಿ ಹೆಚ್ಚು ದಿನ ಉಳಿಯಲಿಲ್ಲ. ಹೌದು ಸ್ನೇಹಿತರೆ, ಕಂಸನ ಮಾವನಾದ ಜರಾಸಂಧ ಮಗಧ ಸಾಮ್ರಾಜ್ಯದ ಮಹಾಚಕ್ರವರ್ತಿಯಾಗಿದ್ದ. ತನ್ನ ಅಳಿಯನ ಮರಣವನ್ನು ಸಹಿಸೋದಕ್ಕೆ ಆತನಿಂದ ಸಾಧ್ಯವಾಗಲಿಲ್ಲ. ಅಳಿಯನ ಸಾವಿಗೆ ಪ್ರತೀಕಾರವನ್ನು ಪಡೆಯುವಂತಹ ಕಾರಣದಿಂದ ಜರಾಸಂಧ ಮಥುರೆಯ ಮೇಲೆ 17 ಬಾರಿ ದಾಳಿಯನ್ನು ಮಾಡ್ತಾನೆ. ಪ್ರತಿ ಬಾರಿ ಶ್ರೀಕೃಷ್ಣ ಜಯಶೀಲನಾಗುತ್ತಾನೆ. ಆದರೆ ಪ್ರತಿ ಯುದ್ಧ ಜನರ ಬದುಕಿನಲ್ಲಿ ಭಯವನ್ನು ಮೂಡಿಸುತ್ತಿತ್ತು. ಯುದ್ಧವನ್ನು ಗೆಲ್ಲುವುದು ಶ್ರೀಕೃಷ್ಣನಿಗೆ ಸುಲಭವಾಗಿತ್ತು. ಆದರೆ ಪ್ರತಿ ಯುದ್ಧದ ಬೆಲೆ ಮಾತ್ರ ಭಾರಿಯಾಗಿತ್ತು. ಯುವಕರು ಯುದ್ಧಕ್ಕೆ ಹೋಗುತ್ತಿದ್ದರು, ಆದರೆ ಅವರ ತಾಯಂದಿರು ಕಣ್ಣೀರು ಸುರಿಸುತ್ತಿದ್ದರು. ಶ್ರೀಕೃಷ್ಣ ಇದನ್ನೆಲ್ಲ ಮೌನವಾಗಿ ನೋಡುತ್ತಿದ್ದ. ಜರಾಸಂಧನ ಅಹಂಕಾರ ಒಂದು ಯುದ್ಧವನ್ನು ಸೋತ ಮಾತ್ರಕ್ಕೆ ನಿಲ್ಲುವುದಿಲ್ಲ ಎಂದು ಶ್ರೀಕೃಷ್ಣನಿಗೆ ಗೊತ್ತಿತ್ತು. ಇಂದು ಸೋತ ಜರಾಸಂಧ ನಾಳೆ ಮತ್ತಷ್ಟು ದೊಡ್ಡ ಸೇನೆಯೊಂದಿಗೆ ಮತ್ತೆ ಯುದ್ಧ ಮಾಡಲು ಬರುತ್ತಿದ್ದ. ಅದು ಅಂತ್ಯವಿಲ್ಲದ ಯುದ್ಧವಾಗಿತ್ತು. ಇಲ್ಲೇ ನೋಡಿ ಸ್ನೇಹಿತರೆ, ಶ್ರೀಕೃಷ್ಣ ಸಾಮಾನ್ಯ ರಾಜನಿಂದ ಮಹಾನ್ ನಾಯಕನಾಗುತ್ತಾನೆ. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮತ್ತೆ ಮತ್ತೆ ಕಾಡುತ್ತಿತ್ತು. ನಾನು ಯುದ್ಧವನ್ನು ಗೆಲ್ಲುತ್ತಿದ್ದೇನೆ, ಆದರೆ ಧರ್ಮ ಉಳಿಯುತ್ತಿದೆಯಾ? ಧರ್ಮ ಅಂದರೆ ಕೇವಲ ಶತ್ರುವನ್ನು ಕೊಲ್ಲೋದಲ್ಲ, ಯುದ್ಧವನ್ನು ಗೆಲ್ಲುವುದಲ್ಲ, ಜನರನ್ನು ಉಳಿಸುವುದೂ ಸಹ ಧರ್ಮವೇ ಸ್ನೇಹಿತರೆ. ಅಹಂಕಾರದ ಯುದ್ಧಕ್ಕಿಂತ ಜನರ ಜೀವ ಅಮೂಲ್ಯ ಎಂದು ಶ್ರೀಕೃಷ್ಣನಿಗೆ ಅರಿವಿತ್ತು. ಅದಕ್ಕಾಗಿ ಅವನು ಯುದ್ಧವನ್ನೇ ತಪ್ಪಿಸುವಂತಹ ಮಾರ್ಗವನ್ನು ಹುಡುಕುತ್ತಾನೆ. ಇದಕ್ಕೆ ಶ್ರೀಕೃಷ್ಣನು ಆಯ್ಕೆ ಮಾಡಿಕೊಂಡಂತಹ ಸ್ಥಳ ದ್ವಾರಕೆ. ದ್ವಾರಕೆ ಸಾಮಾನ್ಯವಾದ ಆಯ್ಕೆಯಲ್ಲ ಸ್ನೇಹಿತರೆ. ಮೂರೂ ಕಡೆ ಸಮುದ್ರದಿಂದ ಆವೃತವಾದ ದ್ವಾರಕೆಗೆ ಪ್ರವೇಶ ಮಾಡುವುದು ಶತ್ರುಗಳಿಗೆ ಅತ್ಯಂತ ಕಷ್ಟ ಸಾಧ್ಯವಾಗಿತ್ತು. ಸುತ್ತಲೂ ಪರ್ವತಗಳಿಂದ ಆವೃತವಾಗಿರುವಂತಹ ಕಾರಣದಿಂದ ನೈಸರ್ಗಿಕ ಕೋಟೆಯಾಗಿ ಶತ್ರುಗಳಿಂದ ರಕ್ಷಣೆ ಸಿಗ್ತಾ ಇತ್ತು. ಸಮುದ್ರದ ಮಧ್ಯೆ ಇರುವ ಕಾರಣಕ್ಕೆ ವ್ಯಾಪಾರಕ್ಕೆ ಅನುಕೂಲಕರವಾಗಿ ಪ್ರಜೆಗಳ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವ ರೀತಿ ದ್ವಾರಕೆಯ ಪ್ರದೇಶವಿತ್ತು. ಇದರಿಂದ ಯಾದವರಿಗೆ ಸುರಕ್ಷಿತವಾದ ಭವಿಷ್ಯ ದೊರಕುವ ಅವಕಾಶವಿತ್ತು. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯುದ್ಧಕ್ಕಿಂತ ಜನರ ಜೀವ ಮತ್ತು ಜೀವನಕ್ಕೆ ಆದ್ಯತೆಯನ್ನು ನೀಡಿ ದ್ವಾರಕೆಗೆ ಸ್ಥಳಾಂತರವಾಗುವಂತಹ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದ. ಒಂದು ರಾತ್ರಿ ಶ್ರೀಕೃಷ್ಣ ಪರಮಾತ್ಮ ಸಂಪೂರ್ಣ ಯಾದವ ವಂಶವನ್ನು ಸುರಕ್ಷಿತವಾಗಿ ದ್ವಾರಕೆಗೆ ಸ್ಥಳಾಂತರ ಮಾಡುತ್ತಾನೆ. ದ್ವಾರಕೆ ಕೇವಲ ನಗರವಲ್ಲ, ಅದು ಶ್ರೀಕೃಷ್ಣನ ತತ್ವವಾಗಿತ್ತು. ನಾಯಕನಾದವನು ತನ್ನ ಜನರನ್ನು ಯುದ್ಧಕ್ಕೆ ಅಲ್ಲ, ಸುರಕ್ಷತೆಯಿಂದ ಕೂಡಿದ ಜೀವನಕ್ಕೆ ಕರೆದೊಯ್ಯಬೇಕು. ಮಥುರೆಯ ಸಿಂಹಾಸನಕ್ಕಿಂತ ಜನರ ಜೀವವನ್ನು ಉಳಿಸುವುದು ಶ್ರೀಕೃಷ್ಣನ ಆದ್ಯತೆಯಾಗಿತ್ತು. ಈ ಕಾರಣದಿಂದ ಕೆಲವರು ಶ್ರೀಕೃಷ್ಣನನ್ನು ರಣಚೋರ ಎಂದು ಕರೀತಾರೆ. ಆದರೆ ಸತ್ಯ ಏನೆಂದರೆ, ಭಯದಿಂದ ಓಡುವವನು ರಣಚೋರ, ಜ್ಞಾನದಿಂದ ಯುದ್ಧವನ್ನು ತಪ್ಪಿಸುವವನು ದೂರದೃಷ್ಟಿಯ ನಾಯಕ. ಶ್ರೀಕೃಷ್ಣನು ಯಾವುದೇ ಯುದ್ಧ ಮಾಡಲು ಭಯಪಟ್ಟಿಲ್ಲ. ಅವನು ಯುದ್ಧದ ಅನಾವಶ್ಯಕತೆಯನ್ನು ಅರ್ಥ ಮಾಡಿಕೊಂಡಿದ್ದ. ಅದೇ ಕಾರಣಕ್ಕೆ ತನ್ನ ಜನರ ಜೀವವನ್ನು ಉಳಿಸೋದಕ್ಕೆ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಂಡಿದ್ದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ಅಂತರ್ಮುಖಿ ಕನ್ನಡ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.